ರಾಹುಲ್ ಗಾಂಧಿಯವರು ಸರ್ ಈಗ ದೇಶದಲ್ಲೇ ಸಂಚಲನವನ್ನು ಉಂಟು ಮಾಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು EVM ಬಗ್ಗೆ. ಸೊ ಈಗಲೂ ಚರ್ಚೆ ಮಾಡಲಿಲ್ಲ ಅಂದರೆ ಬಿಹಾರ ಎಲೆಕ್ಷನ್ ಕೂಡ ಅದು ಕಂಟಿನ್ಯೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿ ಎತ್ತಿದ್ದಾರೆ. ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಯಿತು ಅನ್ನೋದಕ್ಕೆ ಅದೇನಾದರೂ ಕಾರಣ ಆಗಿರ್ಬೋದಾ? ಇದೆರಡನ್ನೂ ಸೇರಿಸಿ ಇಲ್ಲ ಬಟ್ ಪರ್ಟಿಕ್ಯುಲರ್ ಆಗಿ ನಿನ್ನೆ ನಾನು ನೋಡಿದೆ, ರಾಹುಲ್ ಗಾಂಧಿಯವ್ರ ಸ್ಟೇಟ್ಮೆಂಟು ನೋಡಿದೆ, ನಮ್ಮ ಸಿದ್ದರಾಮಯ್ಯನವ್ರ ಸಾಹೇಬ್ರದ್ದು ನೋಡಿದೆ, DK ಸಾಹೇಬ್ರದ್ದು ನೋಡಿದೆ. ಅವರು ರಿಸರ್ಚ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಅದರಿಂದ ಸೊ ಬಹುಶಃ ನಮ್ಮ ನಾಯಕರುಗಳು ಅದಕ್ಕೆ ಒಂದು ಟೀಮ್ ಕೊಟ್ಟು ರಿಸರ್ಚ್ ಮಾಡಿ ಸೊ ಪರ್ಟಿಕ್ಯುಲರ್ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಥರ ವ್ಯತ್ಯಾಸ ಆಯಿತು ಅಂತ ಹೇಳಿರೋದ್ರಿಂದ ಸೊ ಸಹಜವಾಗಿ ಅದನ್ನು ಗಂಭೀರವಾಗಿ ತಗೋಬೇಕಾಗುತ್ತೆ ಎಲೆಕ್ಷನ್ ಕಮಿಷನ್. ಮಂಡ್ಯದಲ್ಲಿ ಸರ್ ಅವಿರತ ಶ್ರಮ ಹಾಕಿದ್ರಿ ಈಗ ಲೋಕಸಭಾ ಎಲೆಕ್ಷನಲ್ಲೂ ಕೂಡ, ಅಲ್ಲೂ ವ್ಯತ್ಯಾಸ ಆಯಿತು ಅನ್ನೋದಾದರೆ ಇದ್ರದ್ದೇನಾದರೂ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ನಮ್ಮ ಏನು ರಿಸರ್ಚ್ ಆಗಿದೆ ಅದು ಮಾಹಿತಿ ತಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಥವಾ DK ಶಿವಕುಮಾರ್ ಸಿದ್ದರಾಮಯ್ಯನವರೇ ಹೇಳಬೇಕಾಗುತ್ತೆ. ನಾನು ನಡೆದಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ವ್ಯತ್ಯಾಸ ಆಗಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಜನರಲ್ಲಾಗಿ ಹೇಳೋದು ಬೇಡ. ಪರ್ಟಿಕ್ಯುಲರ್ ಆಗಿ KR ಪುರಂನಲ್ಲಿ ಹೇಳಿದ್ದಾರೆ. ಬಟ್ ಈ ಮಾನ್ಯ ಏನು ಕಾನ್ಸ್ಟಿಟ್ಯೂಷನ್ನಲ್ಲಿ ಇರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇದೆ, ಅವರು ಇದನ್ನು ಒಂದ್ಸಲಿ ಎಕ್ಸಾಮಿನ್ ಮಾಡಲಿ, ತಪ್ಪೇನಿದೆ? ಅವರು ನೆನೆ ಮಾತಾಡ್ಬೇಕಾದ್ರೆ ನಾಟ್ 90%, 100% ಕಾನ್ಫಿಡೆಂಟ್ ಅಂತ ಹೇಳಿದ್ರು. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ. ಒಬ್ಬ ರಾಹುಲ್ ಗಾಂಧಿಯವರು ಯಾರೋ ಸಾಮಾನ್ಯವಾದಂಥ ಒಬ್ಬ MP ಅಲ್ಲ, ಅವರು ಅಪೋಸಿಷನ್ ಲೀಡ್ರು ಲೋಕಸಭೆಯಲ್ಲಿ. ಸೊ ಅವರ ತಾತ, ಅಜ್ಜಿ, ಅವರಪ್ಪ ಎಲ್ಲರೂ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರಿಗೂ ಒಂದಷ್ಟು ಮಾಹಿತಿ ಇಲ್ಲದೆ ಮಾತಾಡೋಕ್ಕಾಗಲ್ವಲ್ಲ. ಹೆಂಗೆ ರಿಪ್ಲೈ ಬಂದಿದೆ ಅಂದರೆ ಸರ್ ಇದಕ್ಕೆ, ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂದಾಗ EVM ಪ್ರಾಬ್ಲಮ್ ಇರಲ್ಲ, BJP ಅವ್ರ NDA ಗೆಲುವು ಸಾಧಿಸಿದಾಗ EVM ಪ್ರಾಬ್ಲಮ್ ಬರುತ್ತೆ ಅಂದರೆ ರಾಹುಲ್ ಗಾಂಧಿ ಹೆಂಗಿದ್ರು? ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಸ್ಪಷ್ಟ ಬಹುಮತ ಪಡ್ಕೊಳ್ತೋದ್ರೆ ಹೆಂಗೆ? ಪ್ರಿಯಾಂಕಾ ವಾದ್ ಅವ್ರು ಗೆದ್ರು ಅಂದರೆ ಅದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಸಿಸ್ಟಮ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಸಿಸ್ಟಮ್ನಲ್ಲಿ ಲೋಪ ಇರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸಿಸ್ಟಮ್ನಲ್ಲಿ ಲೋಪ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಥ್ರೂಔಟ್ ಇಂಡಿಯಾದಲ್ಲೇ ಇದೆಲ್ಲ ನಡೆದಿದೆ ಅಂತ ಅಲ್ಲ ಅಂತ ಅವ್ರು ಹೇಳಿರೋದು. ಕೆಲವು ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಕೆಲವು ಸ್ಟೇಟಲ್ಲಿ ಇರ್ಬೋದು. ಸೊ ಒಬ್ಬ ಪ್ರಾಮಿನೆಂಟ್ ಲೀಡ್ರು ಅಕ್ರಾಸ್ ದ ಕಂಟ್ರಿ ಇದನ್ನು ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಅಂದರೆ ನೀವು ಅದಕ್ಕೆ ಟೀಕೆ ರಿವರ್ಸ್ ಉತ್ತರ ಕೊಡೋದು ಒಂದು ಕಡೆ, ಅವ್ರೇನೋ ಕೊಡಲಿ ಪಕ್ಷದಲ್ಲಿ, ಬಟ್ ಆದರೆ ಗಂಭೀರವಾಗಿ ತಗೋಬೇಕಾಗಿರೋದು ಎಲೆಕ್ಷನ್ ಕಮಿಷನ್.